ಇವತ್ತು ಫೈನಲ್ ಸೆಮಿಸ್ಟರ್ ಲಾಸ್ಟ್ ಎಕ್ಸಾಮ್ ಮುಗೀತು ಅಂತ ಖುಷಿ ಪಡಬೇಕು ಅಥವಾ ಇಂಜಿನಿಯರಿಂಗ್ ಮುಗೀತು ಅಂತ ದುಃಖ ಪಡಬೇಕೋ ಒಂದು ಗೊತ್ತಾಗ್ತಿಲ್ಲ. 2022ರಲ್ಲಿ ಅಡ್ಮಿಷನ್ ಆದೆ, ಬಟ್ ಇವತ್ತು ಎಂಡ್ ಆಫ್ ಇಂಜಿನಿಯರಿಂಗ್. ಇನ್ನು ರಿಪೋರ್ಟ್ ಕತೆ. ಹಗಲು ರಾತ್ರಿ ಎಲ್ಲ ಕಣ್ಣಿಗೆಣ್ಣೆ ಬಿಟ್ಕೊಂಡು ರಿಪೋರ್ಟ್ ಎಡಿಟ್ ಮಾಡಿದ್ರು ಕೂಡ ಲಾಸ್ಟ್ ಮಿನಿಟ್ ಕರೆಕ್ಷನ್ಸ್ ಆರ್ ಮ್ಯಾಂಡೇಟರಿ. ಕರೆಕ್ಷನ್ ಎಲ್ಲ ಮುಗಿಸಿ ಗೈಡ್ ಹತ್ರ ಸಿಗ್ನೇಚರ್ ತಗೊಂಡು ನಾವೆಲ್ಲ ಸೈನ್ ಮಾಡಿ ಎಕ್ಸಾಮ್ಗೆ ಹೊರಟ್ವಿ. ಇವತ್ತು ಎಕ್ಸಾಮ್ ಬರೆದು ಪೆನ್ ಕೆಳಗಿಟ್ರೆ ಮತ್ತೆ ಪೆನ್ ಯೂಸ್ ಮಾಡೋದಕ್ಕೆ ಇನ್ನೊಂದು ಎಕ್ಸಾಮ್ ಇಲ್ಲ. ಮತ್ತೆ ಇಂಜಿನಿಯರಿಂಗಲ್ಲಿ ಬರಿತೀವಿ ಅಂತ ಅಂದರೂ ಕೂಡ ಎಕ್ಸಾಮ್ಸ್ ಇಲ್ಲ, ಸೆಮಿನಾರ್ಸ್ ಇಲ್ಲ, ಪ್ರೆಸೆಂಟೇಷನ್ಸ್ ಇಲ್ಲ, ಅಸೈನ್ಮೆಂಟ್ಸ್ ಇಲ್ಲ. ಬಟ್ ಎಕ್ಸಾಮ್ ಅಂತೂ ಹೇಗೋ ಚೆನ್ನಾಗಾಯಿತು. ಎಕ್ಸಾಮ್ ಮುಗಿಸಿ ಟಾಪ್ ಡಿಪಾರ್ಟ್ಮೆಂಟ್ ಕಡೆ ಹೊರಟೆ. ಅಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿರೋದು ನೆನಪಾಯಿತು. ಇದೇ ಪ್ಯಾನಲಲ್ಲಿ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ. ಒಂದು ಖುಷಿ ಏನಂದರೆ ದಟ್ ವಾಸ್ ಮೈ ಫಸ್ಟ್ ಇಂಟರ್ವ್ಯೂ. ಫಸ್ಟ್ ಅಟೆಂಪ್ಟಲ್ಲೇ ಜಾಬ್ ಕ್ರ್ಯಾಕ್ ಮಾಡಿದೆ ಅನ್ನೋ ಖುಷಿ ಇವಾಗಲೂ ಇದೆ. ಪ್ಲೇಸ್ ಆಗಿರೋ ಲಿಸ್ಟಲ್ಲಿ ನನ್ನ ಫೋಟೋ ಕೂಡ ಇತ್ತು. ನಾನು ಜೂನಿಯರ್ ಆಗಿದ್ದಾಗ ಸೀನಿಯರ್ಸ್ ಪ್ಲೇಸ್ ಆಗಿರೋ ಫೋಟೋಸ್ ನೋಡಿ ಅಂದ್ಕೊಳ್ತಿದ್ದೆ, ನಾನು ಕೂಡ ಪ್ಲೇಸ್ ಆಗಿ ನನ್ನ ಫೋಟೋ ಕೂಡ ಇದೇ ಥರ ಸ್ಕ್ರೀನ್ ಮೇಲೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅಂದ್ಕೊಳ್ತಿದ್ದೆ. ಅದು ಇವತ್ತು ನನಸಾಯಿತು. ಇದು ನಮ್ಮ ಕ್ಲಾಸ್ ಆ್ಯಂಡ್ ಆ ಪ್ಲೇಸಲ್ಲೇ ನಾನು ಕೂರ್ತಿದ್ದೆ. ಕ್ಲಾಸ್ಮೇಟ್ಸ್ ಎಲ್ಲರೂ ಮಾಸ್ ಬಂಕ್ ಮಾಡಿ ಮೂವಿ ರೆಸ್ಟೋರೆಂಟ್ ಅಂತ ಹೋಗ್ತಿದ್ರೆ ನಾವು ಫ್ರೆಂಡ್ಸ್ ಎಲ್ಲ ಹಾಸ್ಟೆಲ್ ಹೋಗ್ತಿದ್ವಿ. ಓದೋಕ್ಕಲ್ಲ, ನಿದ್ರೆ ಮಾಡೋಕ್ಕೆ. ಕಾಲೇಜಿಂದ ಹಾಸ್ಟೆಲ್ಗೆ, ಹಾಸ್ಟೆಲಿಂದ ಕಾಲೇಜ್ಗೆ ಬರ್ತಿದ್ದಂತಹ ಕಾಲೇಜ್ ಬಸ್ ಇದು. ಬಟ್ ಇವಾಗ ಇದೆಲ್ಲ ನೆನಪು ಅಷ್ಟೆ. ನಾವು ಫ್ರೀ ಇದ್ದಾಗ ಕೂರ್ತಿದ್ದಂಥ ಜಾಗ ಇದು. ಸಬ್ಮಿಷನ್ಸ್ಗೆ ಅಂತ ಫ್ಯಾಕಲ್ಟೀಸ್ ಕ್ಯಾಬಿನ್ ಹತ್ರ ಹೋದಾಗ ಅವ್ರು ಇರ್ತಾ ಇರಲಿಲ್ಲ, ಅವರಿದ್ದಾಗ ನಾವು ಹೋಗ್ತಾ ಇರಲಿಲ್ಲ. ಹೀಗೆ ಆಗಿ ಎಷ್ಟೋ ಸಬ್ಮಿಷನ್ಸ್ ಡಿಲೇ ಆಗಿರೋದು ಉಂಟು. ಅಂತೂ ಇಂತೂ ಕಾಲೇಜ್ ಚಾಪ್ಟರ್ ಕ್ಲೋಸ್ ಆಯಿತು. BBC ನನಗೆ ಹೊಸ ದಾರಿ ಸೃಷ್ಟಿ ಮಾಡಿಕೊಟ್ಟಿದೆ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್.